ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಅರಣ್ಯ ರಕ್ಷಕ ಹುದ್ದೆಗಳಿಗೆ ಯಾರೆಲ್ಲ ಈಗ ಅಪ್ಲಿಕೇಶನ್ ಆಗ್ತಾ ಇದ್ದೀರೋ ಸ್ವಲ್ಪ ಬೇಗ ಅಪ್ಲೈ ಮಾಡಿಬಿಡಿ. ಯಾಕೆಂದರೆ ಡಿಸೆಂಬರ್ 30 ಇಸ್ ದ ಲಾಸ್ಟ್ ಡೇಟ್ ಫಾರ್ ಅಪ್ಲೈಯಿಂಗ್ ಆನ್ಲೈನ್ ಅಪ್ಲಿಕೇಶನ್. ತುಂಬ ಜನ ಇದ್ರ ಬೆನ್ನಲ್ಲಿ ಸಾಕಷ್ಟು ನನಗೆ ಪ್ರತ್ಯೇಕವಾಗಿ ಕಮೆಂಟ್ ಮಾಡಿದರು, ಸರ್ ಈ ಅರಣ್ಯ ರಕ್ಷಕ ಹುದ್ದೆಗಳಿಗೆ ನಮ್ಮ ಸಿದ್ಧತೆ ಹೇಗಿರಬೇಕು, ಯಾವ ರೀತಿಯಾಗಿ ರೆಫರ್ ಮಾಡಬೇಕು ಅಂತ. ಐ ಥಿಂಕ್ ನಾನು ಹುಡುಕ್ತಾ ಇದ್ದೆ, ಇದು ಎಲ್ಲಾದರೂ ಇದಕ್ಕೆ ಸಂಬಂಧಪಟ್ಟಂಥ ಸೋರ್ಸ್ ಸಿಗುತ್ತಾ ಹಾಗೆ ಹೇಗೆ ಅಂತ. ಸೊ ಫೈನಲಿ ಐ ಗಾಟ್ ದಿಸ್ ಫ್ರಮ್ ದ ಒನ್ ಬೆಸ್ಟ್ ಪೇಪರ್ ಕಟ್ಟಿಂಗ್. ಇದನ್ನು ಒಂದು ನ್ಯೂಸ್ ಪೇಪರಲ್ಲಿ ಒಂದು ಪೇಪರ್ ಕಟ್ಟಿಂಗ್ ಇತ್ತು, ನನಗೆ ಭಾಳ ಚೆನ್ನಾಗಿತ್ತು. ನಾನು ಫಸ್ಟ್ ಎಲ್ಲವನ್ನು ರೆಫರ್ ಮಾಡಿದೆ. ಸೊ ನನಗೆ ಓಕೆ ಸರಿ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ನಿಮಗೆ ಪ್ರೆಸೆಂಟ್ ಮಾಡಬೇಕು ಅಂತಲೇ ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ. ಸೊ ಒಂದು ಕಡೆಯಿಂದ ದಯಮಾಡಿ ಕೊನೆವರೆಗೂ ನೋಡಿ, ನಿಮಗೆ ಎಲ್ಲವೂ ಕೂಡ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ ಯಾವ ಥರ ಸಿದ್ಧತೆಯನ್ನು ನೀವು ಮಾಡ್ಕೊಳ್ಬೇಕು ಅಂತ. ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯಲ್ಲಿರುವ ಅರಣ್ಯ ರಕ್ಷಣಾ ಹುದ್ದೆಗಳಿಗೆ ನೋಡಿ, ಯಾವುದು ಅರಣ್ಯ ರಕ್ಷಣಾ ಹುದ್ದೆಗಳಿಗೆ ಇತ್ತೀಚೆಗಷ್ಟೇ ಅಧಿಸೂಚನೆ ಹೊರಡಿಸಿ, ಈಗಾಗಲೇ ನೋಟಿಫಿಕೇಷನ್ ಆಗಿದೆ, ನಿಮಗೆಲ್ಲ ಗೊತ್ತಿದೆ. ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು. ಅದರನ್ವಯ ಡಿಸೆಂಬರ್ 1ರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದ್ದು, ಅಂದರೆ ಇದೇ ತಿಂಗಳು 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಸೊ ಡಿಸೆಂಬರ್ 30 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವಾಗಿದೆ. ಇನ್ನೂ ಟೈಮ್ ಇದೆ ನಿಮಗೆ, ಹಾಗಾಗಿ ಇನ್ನೂ 14 ಡೇಸ್ ಇದೆ. ದಯಮಾಡಿ ಬೇಗ ಅಪ್ಲೈ ಮಾಡಿ. ಅರ್ಜಿ ಶುಲ್ಕವನ್ನು ಅಂಚೆ ಕಚೇರಿಯಲ್ಲಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ 5, ಅಂದರೆ ಒಂದು 5 ಡೇಸ್ ನಿಮಗೆ ಒಂದು ಟೈಮ್ ಕೊಟ್ಟಿದ್ದಾರೆ. ಈ ಅರ್ಜಿ ಶುಲ್ಕವನ್ನು ಅಂಚೆ ಕಚೇರಿಯ ಮುಖಾಂತರವಾಗಿ ನೀವು ಸಬ್ಮಿಟ್ ಮಾಡಲಿಕ್ಕೆ. ಅರ್ಜಿ ಶುಲ್ಕದ ಬಗ್ಗೆ ವೆಬ್ಸೈಟ್ನಲ್ಲಿ ಗಮನಿಸಿ, ಬೇಗ ಅರ್ಜಿ ಸಲ್ಲಿಸಿ, ನಿಮ್ಮ ಓದಿನ ಕಡೆ ಗಮನ ಕೊಡಿ. ಇನ್ನು ಪ್ರತಿದಿನ ಅರಣ್ಯ ರಕ್ಷಕ ಹುದ್ದೆಗೆ ಸಂಬಂಧಪಟ್ಟ ಪ್ರಶ್ನೋತ್ತರವನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ನೋಡ್ತೀನಿ ಎಲ್ಲೆಲ್ಲಿ ಇದರ ಪ್ರಶ್ನೋತ್ತರ ನೀಡುತ್ತೆ, ನಿಮಗೆ ಹೇಗೆ ಅದನ್ನು ನಾವು ಶೇರ್ ಮಾಡ್ಬೋದು ಹೇಳ್ಬೋದು ಅಂತ ಅವೆಲ್ಲ ಪ್ಲ್ಯಾನ್ ಮಾಡಿ ನಿಮಗೆ ನಾನು ಶೇರ್ ಮಾಡ್ತಾ ಇರ್ತೀನಿ ಕಾಲಕ್ಕೆ. ದಯಮಾಡಿ ಸೊ ಆ್ಯಂಡ್ ನೀವೆಲ್ಲರೂ ಕೂಡ ಟಚಲ್ಲಿರಬೇಕಾಗುತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ಸು, ಯೂಟ್ಯೂಬ್ ಚಾನಲ್ಸಲ್ಲಿ. ಯಾರು ಈ ಪರೀಕ್ಷೆಗೆ ಅರ್ಹರು ಅಂತ ಫಸ್ಟ್ ಹೇಳ್ಬಿಡ್ತೀನಿ ನಾನು. PUC ಹಾಗೂ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಅದನ್ನು ಬಿಟ್ಟರೆ ಇದರ ಜೊತೆಗೆ ದೈಹಿಕ ಮಾನದಂಡಗಳಾದ ಪರೀಕ್ಷೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಏನು ಮಾಡ್ತಾರೆ, ಹಾಗೂ ದೈಹಿಕ ತಾಳ್ವಿಕೆ ಪರೀಕ್ಷೆ ಅಂತ ಇರುತ್ತೆ, ಫಿಸಿಕಲ್ ಎಂಡೋರೆನ್ಸ್ ಟೆಸ್ಟ್ ಅಂತ. ಈ ಎರಡೂ ಪರೀಕ್ಷೆಗಳಲ್ಲಿ ಅರ್ಹತೆ ಪಡೆದವರಿಗೆ ಮಾತ್ರ ಅಧಿಸೂಚಿಸಿದ ವೃತ್ತಗಳಲ್ಲಿ ಏಕಕಾಲದಲ್ಲಿ ವಸ್ತುನಿಷ್ಠ ಮಾದರಿಯ ಪರೀಕ್ಷೆ ನಡೆಸಲಾಗುವುದು. ಫಸ್ಟು ವೇಟ್ ಟೆಸ್ಟ್ ಆಗಬೇಕು, ಇಲ್ಲಿ ಅರ್ಹರಾದರೆ ಇದಾದ ನಂತರದಲ್ಲಿ ವಸ್ತುನಿಷ್ಠ ಮಾದರಿಯ ಪರೀಕ್ಷೆಯನ್ನು ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಅದನ್ನು ನೀವು ಫೇಸ್ ಮಾಡಬೇಕಾಗುತ್ತೆ ಮೊದಲನೇದು. ಇನ್ನು ಭಾಳ ಪ್ರಮುಖವಾಗಿ ಮಾನಸಿಕ ಸಾಮರ್ಥ್ಯ ಅಂತೂ ಇದ್ದೇ ಇರುತ್ತೆ ಈ ಒಂದು ಅರಣ್ಯ ರಕ್ಷಕ ಹುದ್ದೆಗಳಲ್ಲಿ. ಅಂಕಿ ಸರಣಿ ಆಗಿರ್ಬೋದು, ಅಂಕಿ ಸರಣಿಯನ್ನು ಪೂರ್ಣಗೊಳಿಸುವಿಕೆ, ಸರಣಿಯಲ್ಲಿ ತಪ್ಪಾದ ಅಂಕಿಯನ್ನು ಗುರುತಿಸುವುದು, ಚಿತ್ರದ ಮೂಲಕ ಅಂಕಿ ಸರಣಿಯನ್ನು ಪೂರ್ಣಗೊಳಿಸುವುದು, ಅಕ್ಷರ ಸರಣಿಗಳು, ಅಕ್ಷರ ಸರಣಿಯನ್ನು ಪೂರ್ಣಗೊಳಿಸುವಿಕೆ, ಅಕ್ಷರ ಸರಣಿಯಲ್ಲಿ ತಪ್ಪಾದ ಅಕ್ಷರಗಳನ್ನು ಗುಂಪನ್ನು ಗುರುತಿಸುವಿಕೆ, ಕೋಡಿಂಗ್ ಮತ್ತು ಡಿಕೋಡಿಂಗು. ಅದನ್ನು ಬಿಟ್ಟರೆ ಕ್ಯಾಲೆಂಡರ್ಗೆ ಸಂಬಂಧಪಟ್ಟ ಪ್ರಶ್ನೆಗಳು, ವೆನ್ಎಕ್ಸ್ಗೆ ಸಂಬಂಧಪಟ್ಟ ಲೆಕ್ಕಗಳು, ವಯಸ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಲಾಭ ಮತ್ತು ನಷ್ಟಕ್ಕೆ ಪೂರಕವಾದಂಥ ಪ್ರಶ್ನೆಗಳು, ಸೊ ಡೈರೆಕ್ಷನ್ಸ್ ದಿಕ್ಕುಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳು, ಶ್ರೇಣಿಗೆ ಸಂಬಂಧಪಟ್ಟ ಪ್ರಶ್ನೆಗಳು, ಡೈಸ್ಗೆ ಸಂಬಂಧಪಟ್ಟ ಪ್ರಶ್ನೆಗಳು ಅಥವಾ ಲೆಕ್ಕಗಳು, ಅನುಪಾತ ಮತ್ತು ಸಮಾನುಪಾತಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು, ಕೆಲಸ ದಿನ, ಕೆಲಸಗಾರರ ಪ್ರಮಾಣಕ್ಕೆ ಪೂರಕವಾದ ಪ್ರಶ್ನೆಗಳು, ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು, ಪೈನೆಕ್ಸ್ಗೆ ಪೂರಕವಾದ ಪ್ರಶ್ನೆಗಳು, ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ, ಹಾಗೆಯೇ ಶೇಕಡಾವಾರು ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು, ರಕ್ತ ಸಂಬಂಧಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು, ಚಿತ್ರ ಜೋಡಣೆಯ ಸಂಬಂಧಪಟ್ಟ ಪ್ರಶ್ನೆಗಳು, ಕಾಲ ಮತ್ತು ದಿಕ್ಕು, ಟೈಮ್ ಆ್ಯಂಡ್ ಡೈರೆಕ್ಷನ್ಸ್, ರೈಲಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಮತ್ತು ಸರಾಸರಿ. ಈ ರೀತಿಯ ಪತ್ರಿಕೆಗಳ ಪಠ್ಯ ವಿಷಯದ ಪ್ರಮುಖ ಅಂಶಗಳ ಬಗ್ಗೆ ಪ್ರತಿದಿನ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಾಗುತ್ತದೆ ಅಂತ ಸೊ ಹೇಳಿದ್ದಾರೆ. ಈ ಪೇಪರ್ ಕಟ್ಟಿಂಗಲ್ಲಿ ಎವ್ರಿ ಡೇ ಬರುತ್ತೆ. ನಾನು ಇದನ್ನು ಪ್ರತಿದಿನ ಕೂಡ ಟೆಲಿಗ್ರಾಮಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ. ದಯಮಾಡಿ ಒಂಚೂರು ಟಚ್ಚಲ್ಲಿರಿ, ಅದನ್ನು ಅಲ್ಲಲ್ಲೇ ಸೇವ್ ಮಾಡಿಕೊಂಡು ರೆಫರ್ ಮಾಡ್ಕೊಳ್ಳಿ, ಅಥವಾ ನೋಟ್ಸ್ ಮಾಡಿಕೊಂಡ್ರು ಸೊ ವೆಲ್ ಆ್ಯಂಡ್ ಗುಡ್ ಅದು. ಸೊ ಈಗ ನೋಡಿ ಇಲ್ಲಿರುತ್ತೆ ಪರೀಕ್ಷೆಯ ಪ್ಯಾಟರ್ನ್ ಹೇಗಿರುತ್ತದೆ ಅಂತ. ನೀವು ಸಿದ್ಧತೆ ಬಗ್ಗೆ ಕೇಳಿದ್ರಲ್ವ, ಹೆಂಗೆ ಓದಬೇಕು, ಪ್ಯಾಟರ್ನ್ ಹೆಂಗಿದೆ ಅಂತ ಹೇಳ್ತೀನಿ ನಾನೀಗ. ಅರಣ್ಯ ರಕ್ಷಕ ಹುದ್ದೆಯ ಪರೀಕ್ಷೆ 2 ಭಾಗಗಳಲ್ಲಿ ವಿಂಗಡಿಸಲಾಗುತ್ತದೆ. ನೋಡಿ ಡಬಲ್ ಕ್ಲಾಸಿಫಿಕೇಷನ್ ಬರುತ್ತೆ, ಅಂದರೆ 2 ಕ್ಲಾಸಿಫಿಕೇಷನ್. ಇಲ್ಲಿ ಮೊದಲನೇ ಭಾಗ ಗಣಿತಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಸೊ ಮೊದಲನೇ ಭಾಗ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಗಣಿತಕ್ಕೆ. ಸೊ ಅದು ಬಂದುಬಿಟ್ಟು ನಿಮಗೆ 40 ಅಂಕಗಳನ್ನು ಹೊಂದಿರುತ್ತದೆ. ಇದು ಸಾಮಾನ್ಯವಾಗಿ ದ್ವಿತೀಯ PUC ಹಾಗೂ ತತ್ಸಮಾನ ಪರೀಕ್ಷೆಯ ರೀತಿಯಲ್ಲಿರುತ್ತದೆ. ಸೊ ಪಾರ್ಟ್ 1ನಲ್ಲಿ 40 ಮಾರ್ಕ್ಸ್ ಇರುತ್ತೆ. ನೀವು ಕನಿಷ್ಠ ವಿದ್ಯಾರ್ಹತೆಯನ್ನು ಇಟ್ಕೊಂಡು ಅಪ್ಲಿಕೇಶನ್ ಹಾಕಿರ್ತಾರೋ ಆ ವಿದ್ಯಾರ್ಹತೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇರುತ್ತೆ ಇಲ್ಲಿ. ಇನ್ನು ಎರಡನೇ ಭಾಗ ಸಾಮಾನ್ಯ ಜ್ಞಾನ ಪರೀಕ್ಷೆ, ಕರೆಂಟ್ ಅಫೇರ್ಸ್ ಅಂತ ನೀವೇನು ಕೇಳ್ತೀರಿ, ಅದು 60 ಅಂಕಗಳನ್ನು ಹೊಂದಿರುತ್ತದೆ. ಇದು ಸಹ PUC ದ್ವಿತೀಯ ತರಗತಿವರೆಗಿನ ಪಠ್ಯ ವಿಷಯವನ್ನು ಒಳಗೊಂಡಿರುತ್ತದೆ. ಇನ್ನು ಅದು ಬಿಟ್ಟರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ ವಿಷಯಗಳು, ಭೂಗೋಳಶಾಸ್ತ್ರ ವಿಷಯಗಳು, ಸಮಾಜ ವಿಜ್ಞಾನ ವಿಷಯಗಳು, ಭಾರತದ ಮತ್ತು ಕರ್ನಾಟಕದ ಇತಿಹಾಸ, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು, ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ, ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು, ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು. ನೋಡಿ ಇಲ್ಲಿ SSLC ಮಟ್ಟದ್ದು, ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು, ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ,
ಪ್ರಸ್ತುತ ಸ್ಥಿತಿಗತಿಗಳ ಕುರಿತ ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ನೋಡಿ, ಇಷ್ಟು ಕಂಟೆಂಟು ಮಿಕ್ಸ್ ಆಗಿರುತ್ತೆ 60 ಮಾರ್ಕ್ಸಲ್ಲಿ. ಇನ್ನು 40 ಮಾರ್ಕ್ಸು ಪಾರ್ಟ್ 1ಅಲ್ಲಿ ಬಂದ್ಬಿಟ್ಟು ನಿಮಗೆ ನೀವೇನು ಓದಿರ್ತೀರೋ ಅದನ್ನು ಬೇಸಾಗಿ ಇಟ್ಕೊಂಡು ಇರುತ್ತೆ ಅಷ್ಟೇ. ಈಗ ಏನು ಇಷ್ಟು ವಿಷಯಗಳಲ್ಲಿ ಹೇಳಿದೆ, ಈ ಪೇಪರ್ ಕಟಿಂಗಲ್ಲಿ ಹಾಕ್ತೀನಿ ಟೆಲಿಗ್ರಾಮಲ್ಲಿ, ಇದನ್ನು ಒಂದು ಕಡೆ ಪಾಯಿಂಟ್ ಔಟ್ ಮಾಡಿಕೊಂಡು ನೀವೇ ಬೇಸ್ಡ್ ಆನ್ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಯಾವಾಗಲೂ. ಅಷ್ಟೇ ಸಿದ್ಧತೆ ಅಂದರೆ ಇದಕ್ಕೆ ಏನು ತುಂಬ ತಪಸ್ ಮಾಡಿ ಓದ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಕ್ಸಾಮ್ಸ್ ಅಂತ ಬಂದಾಗ ಒಂದು ಟೈಮ್ ಬೌಂಡಿಂಗ್ ಹಾಕ್ಕೊಳ್ಬೇಕು, ಯಾವಾಗಲೂ ಸಿಲೆಬಸ್ನ ಇಟ್ಕೊಳ್ಬೇಕು, ಪ್ರತಿಯೊಂದು ವಿಷಯಗಳನ್ನು ಅಲ್ಲಲ್ಲೇ ಓದ್ತಾ ಟಿಕ್ ಮಾಡ್ಕೊಂಡು ಹೋಗಬೇಕು. ಎಲ್ಲದಕ್ಕಿಂತ ಭಾಳ ಪ್ರಮುಖವಾಗಿ ಇದುವರೆಗೂ ನಡೆದಿರ್ತಕ್ಕಂಥ ಒಂದು ಪ್ರೀವಿಯಸ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಏನಿರುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟು, ನಿಮಗೆ ತುಂಬ ಯೂಸ್ ಆಗುತ್ತೆ. ಸೊ ಅದನ್ನು ಏನು ಮಾಡಬೇಕಪ್ಪ ಅಂದರೆ ನೀವು ಮೊದಲು ಕಲೆಕ್ಟ್ ಮಾಡಿ ಅದನ್ನು ನೀಟಾಗಿ ಬಿಡಿಸ್ಕೊಳ್ಬೇಕು. ವಿಶ್ಲೇಷಣಾ ಮಾದರಿಯಲ್ಲಿ ಓದಿ ಯಾವಾಗಲೂ ಅಷ್ಟೇ. ಪ್ರತಿಯೊಂದು ಎಕ್ಸಾಮ್ಸ್ಗೂ, ನಾಟ್ ಓನ್ಲಿ ಅರಣ್ಯ ರಕ್ಷಕ ಹುದ್ದೆ, ಯಾವುದೇ ಎಕ್ಸಾಮ್ಸ್ಗೆ ನೀವು ಪೂರ್ವ ಸಿದ್ಧತೆಯನ್ನು ಇಟ್ಕೊಂಡು ಪ್ರಿಪ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಾಗ ವಿಶ್ಲೇಷಣಾತ್ಮಕ ಮಾದರಿಯಲ್ಲೇ ಪ್ರತಿಯೊಂದನ್ನು ಓದ್ಕೊಳ್ಬೇಕು. ಅವಾಗೇನಾಗುತ್ತೆ, ಕೆಲವೊಂದು ಸಂದರ್ಭಗಳಲ್ಲಿ ನೀವು ಓದಿಲ್ಲದೆ ಇರತಕ್ಕಂಥ ಸಿಲೆಬಸ್ಸನ್ನು ಟಚ್ ಮಾಡಲಿಕ್ಕೆ ಈ ವಿಶ್ಲೇಷಣಾ ಮಾದರಿಯ ಒಂದು ಕಲಿಕೆ ಏನಾಗುತ್ತೆ, ಇದು ತುಂಬ ನಿಮಗೆ ಹೆಲ್ಪ್ ಮಾಡಿಬಿಡುತ್ತೆ. ಹಾಗಾಗಿ ಆ ಒಂದು ಬೇಸಲ್ಲಿ ನೀವು ಓದ್ತಕ್ಕಂಥ ಪ್ರಯತ್ನಕ್ಕೆ ಯಾವಾಗಲೂ ಕೈ ಹಾಕಬೇಕು. ಇದ್ರ ಹೇಳಿದ್ರು ನಿಮಗೆ ಇದು ಪ್ಯಾಟರ್ನ್ ಹೇಗಿರುತ್ತೆ, ಮಾರ್ಕ್ಸ್ ಹೆಂಗಿರುತ್ತೆ, ಸೊ ಎಲ್ಲ ನಿಮಗೆ ಹೇಳಿದ್ದೀನಿ ಈಗ. ಸೊ ದಯಮಾಡಿ ಟೈಮ್ ಇಲ್ಲ, ಈಗ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಯಾವ್ಯಾವ ಟಾಪಿಕ್ಸ್ ಇರುತ್ತೆ, ಕಂಟೆಂಟ್ ಇರುತ್ತೆ ಅಂತ ಅದನ್ನು ಹೇಳಿದ್ದೀನಿ. ಸೊ ಆ ಬೇಸಲ್ಲಿ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಓದ್ಕೊಳ್ಬೇಕಾಗುತ್ತೆ. ಇಷ್ಟೇ, ತುಂಬ ದೊಡ್ಡ ಮಟ್ಟದಲ್ಲಿ ಕಷ್ಟಪಟ್ಟು ಓದಬೇಕು, ತುಂಬ ಟೈಮ್ ಹೊತ್ತು ಓದಬೇಕು. ಸೊ ಈ 10 ಅವರ್ಸು 15 ಅವರ್ಸು ಇದೆಲ್ಲ ಇರುತ್ತೆ, ಅದಲ್ಲ. ಯಾಕೆಂದರೆ ನೀವೊಂದು ಟೈಮನ್ನು ಸೆಲೆಕ್ಟ್ ಮಾಡಿದ್ರಿ ಅಥವಾ ನಿಮ್ಮ ಮೈಂಡಲ್ಲಿ ಒಂದು ಟೈಮನ್ನು ಸೆಟ್ ಮಾಡಿದ್ರೆ ಆ ಟೈಮ್ಗೆ ಜಸ್ಟಿಸನ್ನ ಪ್ರೊವೈಡ್ ಮಾಡೋ ಕೆಲಸ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಹೇಳೋದು ಇಷ್ಟೇ, ಒಂದು 5 to 6 ಅವರ್ ಓದ್ತೀವಿ ಅಂದರೆ ಕೊನೆ ಪಕ್ಷ ಸ್ಟಾರ್ಟಿಂಗು 4 ಅವರ್ಸ್ ಟಚ್ ಮಾಡಲೇಬೇಕು ನೀವು. ಅದಾದಮೇಲೆ ನಿಮಗೆ ಗೊತ್ತಿಲ್ಲದೆ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಅದು 4 ರಿಂದ 5 ಆಗುತ್ತೆ, 5 ರಿಂದ 6 ಆಗುತ್ತೆ. ಸೊ ಕೆಲವರೆಲ್ಲ ಸುಮ್ಮನೆ ಓದ್ತಾ ಇರ್ತಾರೆ, ಬ್ಲೈಂಡಾಗಿ ಓದಬಾರ್ದು ಯಾವುದೇ ಎಕ್ಸಾಮ್ಸ್ ಆದರೂ. ಸೊ ದಟ್ ಶುಡ್ ಬಿ ಎ ಸಿಸ್ಟಮ್ಯಾಟಿಕ್ ರೀಡಿಂಗ್ ಯಾವತ್ತೂ ಅಷ್ಟೇ. ಸೊ ಆ ರೀತಿಯಲ್ಲಿ ನಿಮ್ಮ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಸಿಲೆಬಸ್ಸೇ ಮೇಯ್ನು, ಸಿಲೆಬಸ್ ಇಸ್ ವೆರಿ ಇಂಪಾರ್ಟೆಂಟ್, ಅದನ್ನು ತಗೊಳ್ಳಿ. ಆಮೇಲೆ ರೆಗ್ಯುಲರ್ ನ್ಯೂಸ್ ಪೇಪರ್ಸು ವೆರಿ ಇಂಪಾರ್ಟೆಂಟ್. ಆಮೇಲೆ ನಾನು ಹೇಳಿದಾಗೆ ನೋಡಿ, ಇಲ್ಲಿ ನಿಮಗೆ ಪ್ರತಿದಿನ ಈ ಪೇಪರ್ ಕಟಿಂಗಲ್ಲಿ ಬರುತ್ತೆ ಅರಣ್ಯ ರಕ್ಷಕ ಹುದ್ದೆಗಳ ಸಿದ್ಧತೆ ಬಗ್ಗೆ, ಯಾವ ಥರ ಇನ್ನೂ ಇದು ಹೆಚ್ಚಿನ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಮತ್ತು ಹೇಗೆ ಇದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ಸ್ ಕೊಡ್ತಾರೆ ಎಲ್ಲವನ್ನ ನಾನು ಶೇರ್ ಮಾಡ್ತಾಯಿರ್ತೀನಿ. ದಯಮಾಡಿ ಟಚ್ಲಿರಿ, ಟೆಲಿಗ್ರಾಮಲ್ಲಿ ಎಲ್ಲವೂ ಬರುತ್ತೆ. ಸೊ ಧನ್ಯವಾದ ಈ ವಿಡಿಯೋನ ಎಷ್ಟೊತ್ತು ವಾಚ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್.